ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಂಹಿತಾ ಜಿಪಿ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ತುಂಬಾ ತಿಂಗಳ ನಂತರ ಹೀಗೆ ಕುತ್ಕೊಂಡು ನಾವು ಮಾತಾಡ್ತಾ ಇದೀವಿ. ಸೊ ಐ ಆಮ್ ವೆರಿ ಎಕ್ಸೈಟೆಡ್. ತಡ ಮಾಡಿ ವಿಡಿಯೋನ ಶುರು ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟ್. ಸೊ ಫಸ್ಟ್ ಆಫ್ ಆಲ್ ಇವತ್ತು August 2nd ಫ್ರೆಂಡ್ಶಿಪ್ಸ್ ಡೇ. ಸೊ ಹ್ಯಾಪಿ ಫ್ರೆಂಡ್ಶಿಪ್ಸ್ ಡೇ ಟು ಎವ್ರಿ ಒನ್. ನಾನು ಎಲ್ಲರ ಸ್ಟೋರೀಸ್ ಮತ್ತೆ ಮೆಸೇಜಸ್ ನೋಡ್ತಾ ಇದ್ದೆ. ಇದೆಲ್ಲ ನೋಡುವಾಗ ನನಗೊಂದು ರಿಯಲೈಸೇಷನ್ ಹಿಟ್ಟಾಯ್ತು. ಚಿಕ್ಕವರಿದ್ದಾಗ ಸ್ನೇಹ ಅನ್ನೋದು ಎಷ್ಟು ಸಿಂಪಲ್ ಆಗಿತ್ತಲ್ವಾ. ಒಂದೇ ಕ್ಲಾಸ್ ರೂಮು, ಲಂಚ್ ಬ್ರೇಕ್ ಅಲ್ಲಿ ಒಟ್ಟಿಗೆ ಊಟ ಮಾಡೋದು, ಇಡೀ ದಿನ ಪಟ್ಟಂಗ ಹೊಡಿತಾ ಇರೋದು, ಕ್ಲಾಸ್ ಮುಗಿದ್ಮೇಲೆ ನಾಳೆ ಸಿಗೋಣ ಅಂತ ಹೇಳೋದು ಅಷ್ಟೇ. ಇಟ್ ವಾಸ್ ಸೋ ಸಿಂಪಲ್. ನೀವು ಯಾವುದೇ ರೀತಿಯಾದಂತ ಎಫರ್ಟ್ಸ್ ಹಾಕ್ಬೇಕಂತಿರ್ಲಿಲ್ಲ. ಅಂಡ್ ಫ್ರೆಂಡ್ಶಿಪ್ ನ ಉಳಿಸ್ಕೊಳ್ಬೇಕು ಅನ್ನೋಂತಹ ಭಾವನೆ ಕೂಡ ನಮ್ಮ ಮನಸ್ಸಲ್ಲಿ ಇರ್ಲಿಲ್ಲ. ಬಟ್ ದೊಡ್ಡವರಾಗ್ತಿದ್ದಂಗೆ ಸ್ನೇಹದ ಅರ್ಥ ಬದಲಾಗಕ್ಕೆ ಶುರು ಆಯ್ತು. ಅಂಡ್ ನನಗೆ ಇನ್ನೂ ನೆನಪಿದೆ, ಶಾಲೆಯಲ್ಲಿದ್ದಾಗ ನನ್ನ ಟೀಚರ್ಸ್ ಯಾವಾಗ್ಲೂ ಹೇಳ್ತಾ ಇದ್ರು, ನೀವು ಹೊರಗೋದ್ಮೇಲೆ ಈ ಫ್ರೆಂಡ್ಶಿಪ್ಸ್ ನ ನೀವು ಮೇಂಟೈನ್ ಮಾಡೋದು ನಿಮ್ಗೆ ಸ್ವಲ್ಪ ಕಷ್ಟ ಆಗುತ್ತೆ, ಎಫರ್ಟ್ಸ್ ಹಾಕ್ಬೇಕು. ಇದೆಲ್ಲ ಹೇಳುವಾಗ ನನಗೆ ಅರ್ಥ ಆಗ್ತಿರ್ಲಿಲ್ಲ, ಯಾಕೆ ಪ್ರತಿದಿನ ಫೋನಲ್ಲಿ ಮಾತಾಡ್ಬೋದು, ಮೀಟ್ ಆಗ್ಬೋದಲ್ವಾ, ಏನ್ ಕಷ್ಟ ಇರುತ್ತೆ ಅಂತ. ಬಟ್ ಶಾಲೆಯಿಂದ ಹೊರಗೆ ಬಂದ್ಮೇಲೆ ಆ ಒಂದು ರಿಯಲೈಸೇಷನ್ ಹಿಟ್ಟಾಯ್ತು. ಬಿಕಾಸ್ ಅಡಲ್ಟ್ ಫ್ರೆಂಡ್ಶಿಪ್ಸ್ ಆರ್ ನಾಟ್ ಈಸಿ. ದೊಡ್ಡವರಾದ್ಮೇಲೆ ಆಗುವಂತ ಸ್ನೇಹ ಶಾಲೆಯಲ್ಲಿದ್ದ ಸ್ನೇಹ ಆಗಿರೋದಿಲ್ಲ. ಎಲ್ಲರಿಗೂ ಅವ್ರದೇ ಆದಂತ ಸ್ಕೆಡ್ಯೂಲ್ ಇರುತ್ತೆ, ಪ್ಲಾನಿಂಗ್ಸ್ ಇರುತ್ತೆ, ಅವ್ರದೇ ಆದಂತ ಸ್ಟ್ರಗಲ್ಸ್ ನ ಫೈಟ್ ಮಾಡ್ತಾ ಇರ್ತಾರೆ. ಯಾರಾದ್ರೂ ಕರಿಯರ್ ಬಿಲ್ಡ್ ಮಾಡ್ತಾ ಇದ್ರೆ ಇನ್ನೊಬ್ರು ಫ್ಯಾಮಿಲಿಗೆ ಹೆಲ್ಪ್ ಮಾಡ್ತಾ ಇರ್ತಾರೆ, ಇನ್ನೊಬ್ರು ಹೈಯರ್ ಸ್ಟಡೀಸ್ ಪ್ಲಾನ್ ಮಾಡ್ತಾ ಇರ್ತಾರೆ. ಇದೆಲ್ಲದರ ಮಧ್ಯ ನಾವು ಫ್ರೆಂಡ್ಶಿಪ್ ನ ಮಾಡ್ಕೊಳ್ಬೇಕು, ಫ್ರೆಂಡ್ಶಿಪ್ ಬಿಲ್ಡ್ ಮಾಡ್ಬೇಕು ಅಂದ್ರೆ ಇಟ್ಸ್ ರಿಯಲಿ ವೆರಿ ಹಾರ್ಡ್. ಕೆಲವೊಮ್ಮೆ ಹೇಗಾಗುತ್ತೆ ಅಂದ್ರೆ ನಾವು ಒಂದೇ ಸಿಟಿಯಲ್ಲಿ ಇದ್ರೂ ಮೀಟ್ ಆಗಕ್ಕಾಗಲ್ಲ, ಒಂದೇ ಕಾಲೇಜಲ್ಲಿ ಇದ್ರೂ ಕೂಡ ವಾರಗಟ್ಲೆ ಮಾತಾಡೋಕ್ ಆಗೋದಿಲ್ಲ. ಅಂಡ್ ಫಸ್ಟ್ ಇದಾದಾಗ ಇಟ್ ವಾಸ್ ವೆರಿ ನ್ಯೂ. ನನಗೆ ಅನಿಸ್ತಿತ್ತು, ಓಕೆ ಮೇ ಬಿ ಸ್ನೇಹ ಉಳಿಯೋದಿಲ್ವೇನೋ, ಇಟ್ಸ್ ವೆರಿ ಹಾರ್ಡ್ ಹೊರಗೆ ಬಂದ್ಮೇಲೆ ಅಂತ. ಆದ್ರೆ ಈಗ ಅನ್ಸುತ್ತೆ ಸ್ನೇಹ ಕಡಿಮೆ ಆಗಿಲ್ಲ, ಜೀವನ ಜಾಸ್ತಿ ಆಗಿದೆ, ಜೀವನದಲ್ಲಿ ಇರುವಂತಹ ಅಂಶಗಳು, ಜವಾಬ್ದಾರಿಗಳು ಜಾಸ್ತಿ ಆಗಿದೆ ಅಂತ. ನಾವೆಲ್ಲರೂ ಕೂಡ ನಮ್ ಜೀವನ ಕಟ್ಕೊಳ್ಳೋಕೆ ಓಡ್ತಾ ಇದೀವಿ. ನಾನು ಆಗ್ಲೇ ಹೇಳ್ದಾಗೆ ಒಬ್ರು ಕರಿಯರ್ ಬಗ್ಗೆ, ಹೈಯರ್ ಸ್ಟಡೀಸ್, ಫ್ಯಾಮಿಲಿ ಸ್ಟ್ರಗಲ್ಸ್, ಈ ಇಡೀ ಓಟದ ಮಧ್ಯೆ ಒಬ್ಬರನ್ನೊಬ್ರು ಮರೆಯದೇ ಇರೋದೇ ಬಹುಶಃ ಅತಿ ದೊಡ್ಡ ಸ್ನೇಹ ಇರ್ಬೋದು. ಅಂಡ್ ನನಗೆ ಇನ್ನೂ ನೆನಪಿದೆ, ಮುಂಚೆ ಒಂದು ದಿನ ರಿಪ್ಲೈ ಮಾಡ್ಲಿಲ್ಲ ಅಂದ್ರೆ ಯಾಕೆ ರಿಪ್ಲೈ ಮಾಡ್ಲಿಲ್ಲ, ನಾನೇನಾದ್ರು ಮಾಡಿದ್ನ, ನನ್ ಮೇಲೆ ಸಿಟ್ಟು ಬಂದಿದ್ಯಾ ಅಂತೆಲ್ಲ ಥಾಟ್ಸ್ ಬರ್ತಾ ಇತ್ತು. ಬಟ್ ಇವಾಗ ನಿಧಾನಕ್ಕೆ ನಾವು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡಿದೀವಿ. ಮೇ ಬಿ ಬಿಸಿ ಇರ್ಬೋದು, ಏನಾದ್ರು ಕೆಲಸ ಮಾಡ್ತಿರ್ಬೋದು, ಐ ಹೋಪ್ ದೇ ಆರ್ ಫೈನ್ ಅನ್ನುವಂಥ ಥಾಟಿಗೆ ಬಂದಿದೀವಿ. ಬಿಕಾಸ್ ಗ್ರೋಯಿಂಗ್ ಅಪ್ ಥಾಟ್ ಮಿ ದಟ್ ನಾಟ್ ಎವ್ರಿ ಸೈಲೆನ್ಸ್ ಇಸ್ ಡಿಸ್ಟೆನ್ಸ್, ಇಟ್ಸ್ ಜಸ್ಟ್ ಲೈಫ್. ಮುಖ್ಯವಾಗಿ ಸ್ಕೂಲ್ ನಲ್ಲಿ ಫ್ರೆಂಡ್ಸ್ ಮಾಡ್ಕೊಳ್ಳೋದು ತುಂಬಾ ಸುಲಭ, ಬಟ್ ದೊಡ್ಡವರಾದ್ಮೇಲೆ ಆ ಫ್ರೆಂಡ್ಶಿಪ್ ನ ಮೇಂಟೈನ್ ಮಾಡೋದು ತುಂಬಾ ಕಷ್ಟ. ಯಾಕೆಂದ್ರೆ ಇಲ್ಲಿ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋಕೆ ಟೈಮ್ ಸಿಗೋದಿಲ್ಲ, ಟೈಮ್ ಮಾಡ್ಕೊಳ್ಬೇಕಾಗತ್ತೆ. ಒಮ್ಮೆ ಎಲ್ರು ಫ್ರೀ ಇದ್ದಾರೆ ಅಂತ ನೋಡ್ಕೊಂಡು ಎಲ್ಲ ಟೈಮ್ ಸ್ಕೆಡ್ಯೂಲ್ ಮ್ಯಾಚ್ ಮಾಡಿ ಮೀಟ್ ಆಗೋದಂದ್ರೆ ಇಟ್ಸ್ ಲೈಕ್ ಮ್ಯಾನೇಜಿಂಗ್ ಅ ಮಿನಿ ಪ್ರಾಜೆಕ್ಟ್. ಅಂಡ್ ಮುಖ್ಯವಾಗಿ ಏನ್ ಅನ್ಸಿದ್ದು ಅಂದ್ರೆ, ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಪ್ರತಿದಿನ ಮೀಟ್ ಆದ್ರೆ ಮಾತ್ರ ಕ್ಲೋಸ್ ಅನ್ನುವಂತಹ ಭಾವನೆ ಇತ್ತು. ಬಟ್ ಇವಾಗ ತಿಂಗ್ಳಾನ್ಗಟ್ಲೆ ಮೀಟ್ ಆಗಲ್ಲ, ಬಟ್ ಒಂದ್ಸಲ ಮೀಟ್ ಆದ್ರೂ ನಮ್ ಕಾನ್ವರ್ಸೇಷನ್ ಎಲ್ಲಿ ನಿಲ್ಸಿರ್ತೀವಿ ಅಲ್ಲಿಂದಲೇ ಕಂಟಿನ್ಯೂ ಆಗುತ್ತೆ. ನೋ ಆಕ್ವರ್ಡ್ನೆಸ್, ನೋ ಎಕ್ಸ್ಪ್ಲನೇಷನ್, ಜಸ್ಟ್ ಕಂಫರ್ಟ್. ಅಂಡ್ ದ್ಯಾಟ್ ಇಸ್ ಅಡಲ್ಟ್ ಫ್ರೆಂಡ್ಶಿಪ್. ಬಹುಶಃ ಅಡಲ್ಟ್ ಫ್ರೆಂಡ್ಶಿಪ್ ಸಸ್ಟೈನ್ ಆಗೋದೇ ಹೀಗೆ, ಪ್ರತಿದಿನ ಮೀಟ್ ಆಗೋದ್ರಿಂದ ಅಲ್ಲ, ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದ್ರಿಂದ. ನಾವೆಲ್ಲರೂ ಏನ್ ತಿಳ್ಕೊಳ್ಬೇಕು ಅಂದ್ರೆ, ಈ ಜೀವನ ಅನ್ನೋ ದೊಡ್ಡ ಜಂಜಾಟದಲ್ಲಿ ಈ ಕೆಯಾಸ್ ಮಧ್ಯೆನೂ ಹೇಗಿದ್ಯಾ ಅಂತ ಜೆನ್ಯೂನ್ ಆಗಿ ಕೇಳೋ ಜನ ಇದ್ರೆ ಅದೇ ಫ್ರೆಂಡ್ಶಿಪ್. ಇಷ್ಟು ದಿನದಿಂದ ಮಾತಾಡೇ ಇಲ್ವಲ್ಲ ಅನ್ನೋಂಥ ಸಂಕೋಚ ಇಲ್ಲ, ಅವ್ರು ಯಾಕೆ ರಿಪ್ಲೈ ಮಾಡ್ಲಿಲ್ಲ ಅನ್ನೋಂಥ ಲೆಕ್ಕಾಚಾರ ಇರೋದಿಲ್ಲ. ಬಿಕಾಸ್ ಅಡಲ್ಟ್ ಫ್ರೆಂಡ್ಶಿಪ್ಸ್ ಅಂದ್ರೆ ಆ ವ್ಯಕ್ತಿ ಜೊತೆ ನೀವು ಯಾವಾಗಾದ್ರೂ ಮಾತಾಡಿ ಅದೇ ರೀತಿಯಾದಂತಹ ನೆಮ್ಮದಿಯ ಅನುಭವ ಇರುತ್ತೆ. ಅಂಡ್ ಈ ಟ್ರಾನ್ಸಿಷನ್ ತುಂಬಾ ಹಾರ್ಡ್. ಅಂದ್ರೆ ನಮ್ಗೆ ಸ್ಕೂಲಲ್ಲಿ ಎಲ್ಲರೊಟ್ಟಿಗೆ ಪ್ರತಿದಿನ ಇದ್ದು ಆ ಬಾಂಡಿಂಗ್ ಏನ್ ಕ್ರಿಯೇಟ್ ಆಗಿರುತ್ತೆ, ಸಡನ್ ಎಲ್ಲ ಇವಾಲ್ವ್ ಆಗ್ಬಿಡುತ್ತೆ, ಎಲ್ಲರೂ ಬೇರೆ ಬೇರೆ ಕ್ಲಾಸು. ಇಟ್ ಆಲ್ ಫೀಲ್ಸ್ ವೆರಿ ನ್ಯೂ. ಬಟ್ ಗ್ರಾಜುವಲಿ ಟೈಮ್ ಕಳೆದಾಗೆ ನಿಮ್ಗೆ ರಿಯಲೈಸ್ ಆಗ್ತಾ ಹೋಗುತ್ತೆ, ನಾವೆಲ್ಲರೂ ರಿಯಲೈಸ್ ಮಾಡ್ಕೊಳ್ಳೋಕೆ, ಅರ್ಥ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಎಸ್, ಹ್ಯಾಪಿ ಫ್ರೆಂಡ್ಶಿಪ್ ಡೇ ಟು ಎವ್ರಿಬಡಿ. ಎಂಬ್ರೇಸ್ ಯೋರ್ ಅಡಲ್ಟ್ ಫ್ರೆಂಡ್ಶಿಪ್ಸ್. ಟಚ್ ಅಲ್ಲಿ ಇರಿ, ಮಾತಾಡ್ತಾ ಇರಿ. ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.